ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಷಷ್ಠಿ ಹಬ್ಬದ ವಿಶೇಷ. ನಮ್ಮ ಕಡೆ ಷಷ್ಠಿ ಹಬ್ಬ ಮಾಡ್ತಾರೆ, ನಿಮ್ಮ ಕಡೆನೂ ಷಷ್ಠಿ ಹಬ್ಬ ಮಾಡ್ತಾರೆ ತಿಳಿಸಿ. ಷಷ್ಠಿ ಹಬ್ಬಕ್ಕೆ ವಿಶೇಷ ಏನಪ್ಪ ಅಂದರೆ ಎಡೆ ಇಡ್ತೀವಲ್ವ, ಎಡೆ ಇಡೋದನ್ನು ಹಲಸಿನ ಎಲೆಯಲ್ಲಿ ಇಟ್ಟರೆ ಶ್ರೇಷ್ಠ ಅಂತಾರೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಇಷ್ಟ ಅಂತ ಅದಕ್ಕೆ ಹಲಸಿನ ಎಲೆ ತಂದಿದ್ರು ನಮ್ಮ ಮನೆಯವರು. ಅದರಲ್ಲಿ ಹಲಸಿನ ಎಲೆಯಲ್ಲಿ ಈಗ ಬಾಳೆದೆಲೆ ಇರಲಿಲ್ಲಲ್ಲ, ಹಲಸಿನ ಎಲೆಯಲ್ಲೇ ಪೂರ್ತಿ ಈ ಹಂಚಿ ಕಡ್ಡಿ ಬರುತ್ತಲ್ಲ ಸಣ್ಣದು, ಫಸ್ಟೇ ಪೀಸಾಗಿ ತುಂಡು ಮಾಡಿಕೊಂಡು, ಮತ್ತು ಹಲಸಿನ ಎಲೆನ ಹಿಂದ್ಗಡೆ ಸ್ವಲ್ಪ ಬುಡ ಗಟ್ಟಿ ಇರುತ್ತೆ ಬೇರೆ ಥರ, ಅದನ್ನು ಕಟ್ ಮಾಡಿ ಎಲೆ ಮುಂದ್ಗಡೆ ಇರೋದನ್ನ ಮಾತ್ರ ತೊಗೊಂಡು ಈ ಥರ ಚುಚ್ಚುತ್ತಾ ಹೋಗಬೇಕು. ಆವಾಗ ನೀಟಾಗಿ ಎಲೆ ಶೇಪಿಗೆ ನಮ್ಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲಕ್ಕೆ ಮಾಡ್ಕೊಬೇಕು. ಅದೇನು ಮುಂದ್ಗಡೆ ತುದಿ ಕಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಲೆ ಒರಟಾಗಿದ್ದರೆ ಕಟ್ ಮಾಡ್ಕೋಬೇಕು. ಎಲೆ ಒರಟಾಗಿಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ, ಹಂಗೆ ಚೆನ್ನಾಗಿರುತ್ತೆ. ನೋಡಿ ಈಗ ರೆಡಿಯಾಗಿದೆ, ಹಾಗೆ ಅದರಲ್ಲೇ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿ ರೆಡಿಯಾಗಿದೆ. ಹಿಂದ್ಗಡೆ ಈ ಥರ ಪಿನ್ ಹಾಕಿರೋ ಥರ ಕಾಣಿಸುತ್ತೆ, ಮುಂದ್ಗಡೆ ಈ ಥರ ಬರುತ್ತೆ. ಇದಾಯಿತು. ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದೆ, ಪೂಜೆಗೆ ಅಡುಗೆ ರೆಡಿ ಮಾಡಬೇಕಿತ್ತು. ಎಲ್ಲ ಥರದ ತರಕಾರಿ, ಷಷ್ಠಿ ಹಬ್ಬದಲ್ಲಿ ವಿಶೇಷ ಏನಂದರೆ ಸಾಂಬಾರಿಗೆ ಯಾವ್ಯಾವ ತರಕಾರಿ ಸಿಗುತ್ತೆ ಎಲ್ಲ ಥರದ ತರಕಾರಿ ಹಾಕಬೇಕು. ನಮ್ಮೂರಲ್ಲಿ ಎಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ಸ್ವಲ್ಪ ತರಕಾರಿ ಕೊಡ್ತಾರೆ, ನಾನು ಎಲ್ಲರಿಗೂ ಕೊಡ್ತೀನಿ. ತಂದು ಅದನ್ನು ಕಟ್ ಮಾಡಿಟ್ಟಿದ್ದೆ. ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಫಸ್ಟು ನಾನು ತರಕಾರಿ ಮತ್ತು ಟೊಮೆಟೊ, ಈರುಳ್ಳಿ ಎಲ್ಲ ಮತ್ತು ಬೇಳೆಗಳು ಕಾಳುಗಳೆಲ್ಲ ಹಾಕಿ ಒಂದೆರಡು ವಿಷಲ್ ಕೂಗಿಸ್ಕೊತೀನಿ. ಅದಾದಮೇಲೆ ಅದನ್ನು ವಿಷಲ್ಗೆಲ್ಲ ಕೂಗಕ್ಕೆ ಇಟ್ಕೊಂಡೆ. ಅದು ಇಟ್ಕೊಂಡು ಬೇಯೋ ಗ್ಯಾಪಲ್ಲಿ ನಾನೇನು ಮಾಡಿದೆ, ಇದಕ್ಕೆ ಅವರೇ ಹೂವು ಬರುತ್ತಲ್ವ, ಇವಾಗ ಅವರೆಕಾಳು ಸೀಸನ್ ಅಲ್ವಾ, ಅಂದರೆ ಅವರೇ ಹೂವು ಇವಾಗ ಸ್ಟಾರ್ಟ್ ಆಗಿರುತ್ತೆ. ಅವರೇ ಹೂವು ತಂದು ಒಂದು ಕಳಶದಲ್ಲಿ ಅವರೇ ಹೂವಿಟ್ಟು ಮತ್ತು 3 ಕಲ್ಲು ಇಟ್ಟು ದೇವ್ರಿಗೆ ಪೂಜೆ ಮಾಡೋಕೆ ಇಡಬೇಕು, ಸುಬ್ರಹ್ಮಣ್ಯ ಸ್ವಾಮಿಗೆ. ಅದಕ್ಕೆ ಅಂತ ನಾನು ಅದೆಲ್ಲ ಬೇಯಕ್ಕೆ ಇಟ್ಟಾದಮೇಲೆ ದೇವ್ರಿಗೆ ಏನೇನು ರೆಡಿ ಮಾಡಬೇಕು ದೇವ್ರ ಮನೇಲಿ ಅದನ್ನು ರೆಡಿ ಮಾಡ್ಕೊಳಕ್ಕೆ ಹೋದೆ. ಅದನ್ನೆಲ್ಲ ಮುಗಿಸಿ ಮತ್ತೆ ಬಂದಮೇಲೆ ವಿಷಲೆಲ್ಲ ಆಗಿತ್ತು. ಖಾರ ರುಬ್ಕೊಂಡು ಒಂದು ತಪ್ಪಲಿಗೆಲ್ಲ ಹಾಕ್ಕೊಂಡು ಫಸ್ಟ್ ಒಂದು ಕುದಿ ಕುದಿಸ್ಕೊಂಡು ಆದಮೇಲೆ ಒಣಮೆಣಸಿನ್ಕಾಯಿಂದ ಮತ್ತು ಕರಿಬೇವು, ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಕೊಂಡೆ. ಅದು ಕುದಿಯೋ ಅಷ್ಟರಲ್ಲಿ ಸ್ವಲ್ಪ ಕಿಚಡಿ ಅನ್ನ, ಇವಾಗ ಕಿಚಡಿಗೆ ಸಾಂಬಾರು ರೆಡಿ ಆಯಿತು, ಕಿಚಡಿಗೆ ಅನ್ನಕ್ಕೆ ರೆಡಿ ಮಾಡಬೇಕಲ್ವಾ. ಅನ್ನಕ್ಕೆ ಇದಕ್ಕೂ ಒಗ್ಗರಣೆ ಕೊಡಬೇಕು. ಮೊದಲಿಗೆ ಇದಕ್ಕೆ ಫಸ್ಟಿಗೆ ನಾನು ಖಾರ ರುಬ್ಬೋದು ತೋರಿಸಿಲ್ಲ, ಅಂದರೆ ಫಸ್ಟಿಗೆ ಒಂದು ಜಾರಲ್ಲಿ ಹುರಿದಿಟ್ಟಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ನೆನೆಸಿರಬೇಕು ಮೆಣಸಿನ್ಕಾಯಿನ. ಬಿಸಿನೀರಲ್ಲಿ ಒಂದು 5 ನಿಮಿಷ ನೆನೆಸಿದ್ರೆ ಸಾಕು, ಸ್ವಲ್ಪ ಮೆತ್ತಗಾಗುತ್ತೆ. ಒಣಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ತುಪ್ಪದ ಹುಡಿ ಮತ್ತು ಮೆಂತ್ಯ ಒಂದೆರಡು ಹಾಕ್ಕೊಂಡು ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ. ಅದನ್ನು ರುಬ್ಕೊಂಡು ಸೈಡಿಗೆ ತೆಗೆದಿಟ್ಕೊಂಡು ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ರುಬ್ಕೊಂಡಿರೋಂಥ ಮಿಶ್ರಣನೂ ಸೇರಿಸ್ಬೇಕು. ಮತ್ತು ಮೆಂತ್ಯ ಕಾಳು ಹಾಗೆ ಹಾಕಬೇಕು. ಅದು ತಿನ್ನೋವಾಗ ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಒಂದೊಂದೇ ಬಾಯಿಗೆ ಸಿಕ್ಕಿದಾಗ. ಆ ಮೆಂತ್ಯಕಾಳೆಲ್ಲ ಫಸ್ಟು ಸ್ವಲ್ಪ ಗರಿಗರಿ ಆಗೋ ಥರ ಮೆಂತ್ಯಕಾಳು ಫಸ್ಟ್ ಹುರ್ಕೋಬೇಕು. ಮೆಂತ್ಯಕಾಳು ಹುರಿದಾದ್ಮೇಲೆ ಆಮೇಲೆ ನಾವು ರುಬ್ಕೊಂಡಿರ್ತೀವಲ್ವ, ಆ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲೆ ಸ್ವಲ್ಪ ಬಾಡಿಸ್ಕೊಬೇಕು. ಹಸಿ ವಾಸನೆ ಹೋಗಾದ್ಮೇಲೆ ನೀರು ಮತ್ತು ಅಕ್ಕಿ ನಾವು ಯಾವ ಅಳತೆಯಲ್ಲಿ ಹಾಕ್ತೀವಿ ಆ ಅಳತೆಯಲ್ಲಿ ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟೇ ಮಸಾಲೆ ರುಬ್ಕೊಂಡಿರ್ತೀವಲ್ವ. ಈಗ 1 ಕಪ್ ಅಳತೆಗೆ 1 ಈರುಳ್ಳಿ ಹಾಕಿದ್ರೆ ಸಾಕಾಗುತ್ತೆ. ನಾನಿವಾಗ ಇಬ್ಬರೇ ಇರೋದ್ರಿಂದ 1 ಕಪ್ ಅಕ್ಕಿ, 2 ಕಪ್ ನೀರು ಹಾಕಿ ಅದನ್ನು ವಿಷಲ್ ಕೂಗೋಕ್ಕಿಟ್ಟೆ. ಅದು ವಿಷಲ್ ಕೂಗೋಷ್ಟರಲ್ಲಿ ಎಡೆಗೆ ಏನೇನು ಅಂದರೆ ದೇವ್ರ ಮನೆ ಒಳಗಡೆ ಏನೇನು ರೆಡಿ ಮಾಡಬೇಕು, ಮತ್ತು ಇನ್ನೂ ಸ್ವಲ್ಪ ಕೆಲಸ ಇತ್ತು. ಹೂವೆಲ್ಲ ತುಂಬಿಡಬೇಕಿತ್ತು ಪೂಜೆ ತಟ್ಟೆಗೆ ಹೂವೆಲ್ಲ ತುಂಬಿಟ್ಟು, ಮತ್ತು ಶನಿವಾರ ಆಗಿರೋದ್ರಿಂದ ಕಳಸ ಎಲ್ಲ ಶನಿವಾರ ನಾವು ಚೇಂಜ್ ಮಾಡೋದ್ರಿಂದ ಕಳಸ ಎಲ್ಲ ತೊಳೆದಿದ್ದಕ್ಕೆ ತುಂಬಿದ ನೀರು ತುಂಬಿಟ್ಟು, ಅಂದರೆ ಆವಾಗ ಫ್ರೆಶ್ ನೀರು ತುಂಬಿಟ್ಟಾದಮೇಲೆ ಎಲ್ಲ ರೆಡಿ ಮಾಡಿ ಬಂದೆ. ಅನ್ನ ವಿಷಲ್ ಆಗೋ ಅಷ್ಟರಲ್ಲಿ ಎಲ್ಲ ರೆಡಿಯಾಗಿತ್ತು. ಅದಾದಮೇಲೆ ನಾನು ಒಂದು ತಟ್ಟೆಗೆ ಎಲ್ಲ ರೆಡಿ ಆದಮೇಲೆ ಪೂಜೆಗೆ ಏನೇನು ಬೇಕೆಲ್ಲ ಹಾಕಿಟ್ಟಾದಮೇಲೆ ನಮ್ಮ ಮನೆಯವರು ಬಂದು ಪೂಜೆ ಮಾಡಿದ್ರು. ನೋಡಿ ಕಳಸ ಈ ಥರ ಹೂಡಿರ್ತೀವಿ, ಅದೇ ಅಂದರೆ ಷಷ್ಠಿ ಹಬ್ಬದ ಕಳಸನ. ನಾನು ಪೂಜೆ ಅವ್ರು ಮುಗಿಸೋ ಅಷ್ಟರಲ್ಲಿ ನಾನು ಹಲಸಿನ ಎಲೆ ಮಾಡಿಟ್ಟಿದ್ದೆ ಅಲ್ವಾ, ಅದಕ್ಕೆ ಎಡೆ ತುಂಬಿಟ್ಟಿದ್ದೆ. ಶನಿವಾರ ನಮ್ಮ ಮನೆಯವರೇ ಪೂಜೆ ಮಾಡೋದು, ಬಾಕಿ ದಿನಗಳಲ್ಲಿ ಮಾತ್ರ ನಾನು ಪೂಜೆ ಮಾಡ್ತೀನಿ. ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಮುಗಿಸಿದ್ರು. ಪೂಜೆ ಮುಗಿಸಾದ್ಮೇಲೆ ನಾನೇ ಎಡೆ ತೊಗೊಂಡೋಗಿ ಕೊಟ್ಟೆ. ಎಡೆ ತೋರಿದ್ರು ಅವರೂ. ಅದೆಲ್ಲ ಆದಮೇಲೆ ನಾನು ಪೂಜೆ ಮಾಡಿ ಇಬ್ಬರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.